ಸ್ನೇಹಿತರೆ ನಮಸ್ತೆ. ನಾನೀಗ ಒಂದು ಲೈವಿಗೆ ಬರೋ ಕಾರಣ ಏನು ಅಂತಂದರೆ, ಈ ಸುಪ್ರೀಂ ಕೋರ್ಟಲ್ಲಿ ಏನೇನೆ ಆದೇಶ ಆಗಿದೆ, ಸ್ಕೂಲು, ಕಾಲೇಜು, ಹಾಸ್ಪಿಟಲು, ಬಸ್ಸು ಸ್ಟೇಷನು, ರೈಲ್ವೆ ಸ್ಟೇಷನು ಇಲ್ಲೆಲ್ಲ ಇರ್ತಕ್ಕಂಥ ಬೀದಿ ನಾಯಿಗಳನ್ನೆಲ್ಲ ತೆಗಿಬೇಕು ಅಂತ, ಇಲ್ಲಿರ್ತಕ್ಕಂಥ ಬೀದಿ ನಾಯಿಗಳನ್ನ ತೆಗಿಬೇಕು, ಶೆಲ್ಟರ್ಗೆ ಹಾಕಬೇಕು ಅಂತ ಭಾಳ ನೋವಾಗ್ತಿದೆ ನನಗೆ. ಭೂಮಿ ಮೇಲೆ ಪ್ರತಿಯೊಂದು ಜೀವಕ್ಕೂ ಬದುಕ ಹಾಕಿದೆ. ಪ್ರಾಣಿ ಪಕ್ಷಿಗಳು ಪ್ರಕೃತಿಯಲ್ಲಿ ಅವ್ರುಗಳು ಬೆರ್ತಕ್ಕಂಥ ಜೀವನ ನಾವು ಅದನ್ನು ಕಿತ್ಕೊಂಡು ದೊಡ್ಡ ಕಾಂಪ್ಲೆಕ್ಸ್ ಮಾಲ್ಗಳು ಮನೆ ಮಠ ಎಲ್ಲ ಮಾಡಿಕೊಂಡು ಇನ್ನೂರನ್ನ ಬೀದಿ ಪಾಲ್ ಮಾಡಿ ಎಲ್ಲೋ ಒಂದು ಕಡೆ ಜೀವನ ಮಾಡಿಕೊಂಡು ಬಾಯಿಲ್ದರ ಜೀವ ಅಮುಕ ಜೀವ ಬದುಕ್ತಾ ಇದ್ದಾರೆ. ಅದಕ್ಕೂ ಕೇಡ್ಗಾಲ ತಂದು ಇಟ್ಟು ಎಷ್ಟು ಕೇಡ್ಗಾಲ ಆಗುತ್ತೋ ಅಷ್ಟು ಕೀಳಾಗಿ ಹೋಗಿ ಬಂದು ಆ ಪ್ರಾಣಿಗಳ ಮೇಲೆ ಹಿಂಸೆ ಕೊಡ್ತಾ ಇದ್ದಾರಲ್ಲ. ಈ ಡೆಲ್ಲಿ ಜಡ್ಜ್ಮೆಂಟು ನಮಗಂತೂ ಭಾಳ ದುಃಖ ಆಗ್ತಿದೆ. ಮರೆಯೋಕ್ಕೆ ಆಗ್ತಾಯಿಲ್ಲ, ನಾನು ಮಾತಾಡೋಕ್ಕೂ ಆಗ್ತಿಲ್ಲ. ನನಗೆ ಭಾಳ ನೋವಾಗ್ತಿದೆ. ಎಷ್ಟೆಷ್ಟು ಮರ್ಡರ್ಗಳು ಮಾಡ್ತಾರೆ. ಮರ್ಡರ್ ಮಾಡಿರೋ ಒಬ್ಬ ವ್ಯಕ್ತಿ ಕೊಲೆಗೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೋ ಅವ್ರನ್ನ ಮಾತ್ರ ಶಿಕ್ಷೆಗೆ ಗುರಿಪಡಿಸಬೇಕು. ಒಂದು ನಿರಪರಾಧಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಕಾನೂನಲ್ಲೇ ಇದೆ. ಯಾವುದೋ ಒಂದು ನಾಯಿ ಕಚ್ಚಿದ್ರೆ ಆ ನಾಯಿನ ತಗೊಳ್ಳಿ ಶೆಲ್ಟರ್ಗೆ ಹಾಕಿ, ಆ ನಾಯಿಗೆ ನೀವು ಏನು ಮೆಡಿಸಿನ್ ಕೊಡಬೇಕು ಕೊಡಿ, ಅದು ಆ ನಾಯಿಗೆ ನೀವು ಯಾವ ಒಂದು ಶಿಕ್ಷೆ ಗುರಿಪಡಿಸಬೇಕು ಪಡಿಸಿ. ಅದು ಬಿಟ್ಬಿಟ್ಟು ಎಲ್ಲ ನಾಯಿನೂ ತೆಗಿತೀನಿ, ಎಲ್ಲ ನಾಯಿನೂ ರೀಲೋಕೇಟ್ ಮಾಡ್ತೀನಿ ಅಂದರೆ ಅವಳು ಒಂದಿಷ್ಟು ಊಟ ಹಾಕಿದ್ರೆ ಸಾಕು, ತಿನ್ಕೊಂಡು ಎಲ್ಲ ಒಂದು ಮೂಲೆಯಲ್ಲಿ ಇರ್ತವೆ. ಅವುಗಳನ್ನ ಪೂರ್ತಿಯಾಗಿ ಸರ್ವನಾಶ ಮಾಡಬೇಕಂದ್ರೆ ಕಾನೂನು ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲ ನಾಯಿ ಮಾಂಸಕ್ಕೆ ಏನಾದರೂ ಕೈ ಇಡ್ತಾ ಇದ್ದೀರಾ? ಶೆಲ್ಟರ್ ಅಂತೂ ಮಾಡಿಲ್ಲ ನೀವು. 8 ವಾರದಲ್ಲಿ ತೆಗಿಬೇಕು ಅಂದರೆ ಯಾವ ರೀತಿ? 8 ವಾರದಲ್ಲಿ ತೆಗಿಬೇಕು ಅಂದರೆ ಯಾವ ರೀತಿ ಆಗುತ್ತೆ? ಏನಕ್ಕೆ ಈ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಅಥವಾ ಏನೋ ನಾಯಿ ಮಾಂಸಕ್ಕೆ ಏನಾದರೂ ಕೈ ಇಟ್ಟಿದ್ದಾರಾ? ನನಗೆ ಯಾಕೋ ತುಂಬ ಅನುಮಾನ, ಚಿಂತೆಗೊಳಪಡಿಸಿದೆ. ನಿನ್ನೆಯಿಂದ ನನಗೆ ತುಂಬ ಮಾನಸಿಕವಾಗಿ ನೋವಾಗಿದೆ. ಹೆಂಗೆ ಪ್ರತಿಯೊಂದು ಜೀವಕ್ಕೂ ಬದುಕ ಹಕ್ಕಿದೆ, ಯಾವ ರೀತಿ ಅವುಗಳನ್ನೆಲ್ಲ ಪೂರ್ತಿಯಾಗಿ ತೆಗೆದು ಎಲ್ಲಿಡ್ತೀರಾ? ಯಾವ ಶೆಲ್ಟರ್ ಇದೆ? ಎಷ್ಟು ಅನ್ಯಾಯ ಅದು. ಪ್ರತಿಯೊಂದು ಜೀವಕ್ಕೂ ಬದುಕ ಹಕ್ಕಿದೆ. ಆ ನಾಯಿಗಳನ್ನೆಲ್ಲ ತಗೊಂಡು ಏನು ಮಾಡ್ತೀರಾ? ಹೋಗ್ಲಿ, ಸಾಯಿಸ್ಬಿಡಿ, ಕಣ್ಮುಂದೆನೇ ಸಾಯಿಸ್ಬಿಡಿ, ಕಣ್ಮುಂದೆ ಇಂಜೆಕ್ಷನ್ ಆಗಿ ಸಾಯಿಸ್ಬಿಡಿ, ಮಣ್ಣು ಮಾಡಿ ಆದ್ರೂ ಸಮಾಧಾನ ಮಾಡ್ಕೋತೀವಿ. ಏನು ಕಾನೂನು ಅಂತ ಬರ್ತಿದೆ ನ್ಯಾಯಾಧೀಶರು? ನನಗೆ ಅರ್ಥ ಆಗ್ತಿಲ್ಲ. ಎಷ್ಟು ಮರ್ಡರ್ ಮಾಡಿದವರು, ಕೊಲೆ ಮಾಡಿದವರು, ರೇಪ್ ಮಾಡಿದವರು ಎಲ್ಲ ಭೂಮಿ ಮೇಲೆ ಎಲ್ಲರೂ ಓಡಾಡ್ತಿರ್ತಾರೆ. ಅವ್ರವ್ರ ಮಕ್ಕಳು ಅವ್ರಿಗೆ ಮಾತ್ರ ಸ್ವಂತ, ಅವ್ರವ್ರ ಮನೆಯವ್ರು ಮಾತ್ರ ಅವ್ರು ಮಾತ್ರ ಬೆಳಿಬೇಕು, ಅವ್ರ ಮನೆಯವ್ರು ಮಾತ್ರ ಬದುಕಬೇಕು, ಪ್ರಾಣಿಗಳು ಇರಬಾರ್ದು. ಪ್ರಕೃತಿ ಈಗಾಗಲೇ ಸಿಗ್ತದೆ. ಇಷ್ಟು ಸ್ಲಿಪ್ಪರ್ ಶಾಟ್ ಕೊಟ್ಟಿದೆ ಕೊರೋನಾ ಅನ್ನೋದು. ಎಷ್ಟೆಲ್ಲ ಕೇಳ್ಗಲ್ಲ, ಎಷ್ಟೆಲ್ಲ ಬಂದಿದೆ, ಎಷ್ಟು ಕಾಯಿಲೆ ಬಂದಿದೆ. 2000 ಇಸ್ವಿಗೆ ಭೂಕಂಪ ಆಗುತ್ತೆ ಅಂದ್ರಲ್ಲ, ಯಾಕಿನ್ನ ಆಗಿಲ್ಲ? ಆಗ್ಬೇಕು, ಭೂಕಂಪ ಆಗಬೇಕು, ಫಸ್ಟ್ ಭೂಕಂಪ ಆಗಬೇಕು, ಜನ ಎಲ್ಲ ಸಾಯ್ಬೇಕು, ಯಾವ ಜನ ಬದುಕಿರಬಾರ್ದು. ಬಹಳ ನೋವಾಗುತ್ತೆ ನನಗೆ. ಎಲ್ಲ ಜನ ಸಾಯ್ಬೇಕು, ಪ್ರತಿಯೊಂದು ಜನನು ಸಾಯ್ಬೇಕು, ಪ್ರಾಣಿಗಳು ಮಾತ್ರ ಬದುಕಿರ್ಬೇಕು. ನಾವೆಲ್ಲ ಎಷ್ಟು ಕಷ್ಟ ಪಡ್ತಾ ಇದೀವಿ, ಎಷ್ಟು ನೋವು ತಗೋತಾ ಇದೀವಿ ನಾವು, ಎಷ್ಟು ನೋವಾಗ್ತಿದೆ ನಮ್ಮ ಮನಸ್ಸಿಗೆ. ಏನ್ ತಪ್ಪು ಮಾಡಿದ್ದಾರೆ ಪ್ರಾಣಿಗಳು? ಒಂದಿಷ್ಟು ಅನ್ನ ಹಾಕಿದ್ರೆ ಎಲ್ಲ ಒಂದು ಮೂಲೆಯಲ್ಲಿ ಬದುಕ್ತವೆ. ಬಾಯಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೇಳಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಕೀಳಾಗಿ ಜಡ್ಜ್ಮೆಂಟ್ ಕೊಡೋದ? ನಿಮ್ಗೆ ಒಳ್ಳೇದಾಗುತ್ತಾ? ಒಳ್ಳೆ ಸಾವು ಬರುತ್ತಾ ನಿಮ್ಗೆ? ಇಷ್ಟು ಕೀಳಾಗಿ ಇಷ್ಟು ಮನುಷ್ಯತ್ವ ಸತ್ತು ಇಷ್ಟು ಕೀಳಾಗಿ ನ್ಯಾಯ ತೀರ್ಪು ಕೊಟ್ರೆ ಅವುಗಳು ಬಾಯಿಲ್ದ್ರ ಜೀವ ಎಲ್ಲ ಹೋಗ್ತವೆ. ಯಾರು ನ್ಯಾಯ ಕೇಳ್ತಾರೆ? ಇಷ್ಟು ಅನ್ಯಾಯವಾಗಿ ಕೊಲೆ ಮಾಡಿದವ್ರನ್ನ ಕೂಡ ಒಬ್ಬನ ಶಿಕ್ಷೆ ಕೊಡೋದಲ್ಲಿ ಆಗ್ತಾ ಇದೆ. ಪ್ರತಿಯೊಂದು ಜೀವಕ್ಕೂ ಶಿಕ್ಷೆ ಕೊಡ್ತೀರಲ್ಲ, ಯಾಕೆ? ಒಂದು ಕಡೆ ಇರ್ಬಾರ್ದು ಅಂದ್ರೆ ಸ್ಕೂಲಲ್ಲಿ ಇರ್ಬಾರ್ದು, ಕಾಲೇಜ್ಗಳಲ್ಲಿ ಇರ್ಬಾರ್ದು, ಒಂದು ಹಾಸ್ಪಿಟಲ್ ಇರ್ಬಾರ್ದು, ಪಬ್ಲಿಕ್ ಓಡಾಡೋ ಜಾಗದಲ್ಲಿ ಇರ್ಬಾರ್ದು ಅಂದ್ರೆ ಅವ್ರಿರೋ ಜಾಗದಲ್ಲಿ ತಾನೇ ನಾವು ಆಕ್ರಮಿಸ್ಕೊಂಡಿದೀವಿ. ಪ್ರಾಣಿಗಳಿರೋ ಜಾಗದಲ್ಲಿ ನಾವು ಅವ್ರ ಜಾಗನ ಆಕ್ರಮಿಸಿದೀವಿ. ಅವರು ಬದುಕಬೇಕಾಗಿರ್ತಕ್ಕಂಥ ಜಾಗನೆಲ್ಲ ನಾವು ಎಲ್ಲ ವಶೀಕರಣ ಮಾಡ್ಕೊಂಡು ಬದುಕ್ತಾ ಇದೀವಿ. ಈಗ ಎಲ್ಲೋ ಬೀದಿ ಮೇಲೆ ಗಾಳಿ ಕೊಡ್ಕೊಂಡು ಒಂದಿಷ್ಟು ಊಟ ಆಗಿದ್ರೆ ಸಾಕು, ಹೆಂಗೋ ಬದುಕುತ್ತವೆ. ಅದನ್ನ ಕಿತ್ಕೊಂಡು ಊಟ ನೀರು ಕಿತ್ಕೊಂಡು ಆಯ್ತು ಊಟ ಆಗಬೇಡಿ, ಫೀಡಿಂಗ್ ಮಾಡಬೇಡಿ ಅಂದ್ರೆ ಅಟ್ಲೀಸ್ಟ್ ಅದಕ್ಕೆ ಸ್ವಾತಂತ್ರ್ಯ ಆದ್ರೂ ಇತ್ತು. ರೋಡಲ್ಲಿ ಹೆಂಗೋ ಬದುಕ್ತಾ ಇತ್ತು, ಅದೂ ಇಲ್ಲ. ತಗೊಂಡೋಗ್ಬೇಕು. ನನಗೆ ಯಾಕೋ ಗೌರ್ಮೆಂಟ್ ಮೇಲೆ ಡೌಟ್ ಬರ್ತಿದೆ, ನನಗೆ ಸಿಕ್ಕಾಪಟ್ಟೆ ಡೌಟ್ ಬರ್ತಿದೆ. ಡಾಗ್ ಮೀಟ್ ಅಂದ್ರೆ ನಾಯಿ ಮಾಂಸಕ್ಕೆ ಏನಾದರೂ ಕೈ ಇಟ್ಟಿದ್ಯಾ ಅಂತ. ಈಗ ಹೆಂಗೆ ಗೋಮಾಂಸ ಒಳಗಡೆ ಗೋಮಾಂಸ ಮಾಡ್ತಿದ್ದಾರೆ, ಆ ರೀತಿ ನಾಯಿ ಮಾಂಸಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನನಗೆ ಯಾಕೋ ತುಂಬಾ ಚಿಂತೆ ಆಗ್ಬಿಟ್ಟಿದೆ. ನಿಜ ಇದೇ ಮಾಡ್ತಿರೋದು, ನಾಯಿ ಮಾಂಸಕ್ಕೆ ಕೈ ಇಟ್ಟಿದೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಸೊ ಅದಕ್ಕೆ ಈ ರೀತಿ ಮಾಡ್ತಿರೋದು. ಡೆಲ್ಲಿ ಜಡ್ಜ್ಮೆಂಟ್ ಬಂದಿರೋದು. ಇಷ್ಟು ದಿವಸ ಫೀಡಿಂಗ್ ಮಾಡಬೇಕು, ಸೈಡಲ್ ಮಾಡಬೇಕು, ಏನೂ ಇರಬಾರ್ದು ಅಂತೇಳಿ ಸ್ವಲ್ಪ ದಿವಸ ಸ್ಟ್ರೈಕು ಅದೆಲ್ಲ ಮಾಡಿದಾಗ ಬಾಯಿ ಮುಚ್ಚಿಸಿದ್ರು. ಈಗೆಲ್ಲ ಪ್ರಾಣಿ ಪ್ರಿಯರೆಲ್ಲ ಸ್ವಲ್ಪ ಸಮಾಧಾನ ಆದ್ವಿ ನಾವು. ಈಗ ಮತ್ತೆ ನೀವು ಅದೇ ಮಲಗಿರೋನ್ನ ಮತ್ತೆ ನಿರಾಳ ಇಲ್ದಿರಾ ಎಬ್ಬಿಸ್ಬಿಟ್ರಿ ನಮ್ಮನ್ನ. ನಾವು ನಿದ್ದೆ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಮಕ್ಕಳು ಜೀವನ ಹಾಳು ಮಾಡೋದಲ್ದಿರಾ ಅವ್ರ ಸಂತತಿನೂ ಹಾಳು ಮಾಡಿದ್ರಿ. ಎಷ್ಟು ನೋವು ಸ್ಟೆರಿಲೈಸೇಷನ್ ಮಾಡಿಸಿದ್ದೀನಿ ನಾನು, ಎಷ್ಟು ಮೂಕ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿದ್ದೀನಿ, ಎಷ್ಟು ಸೇವ್ ಮಾಡಿದ್ದೀನಿ, ಇನ್ನು ಎಷ್ಟೊಂದು ಟ್ರೀಟ್ಮೆಂಟ್ ಅಲ್ಲಿ ಇದಾವೆ. ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ. ಯಾವ ರೀತಿ ಇದು ಜಡ್ಜ್ಮೆಂಟ್ ನ್ಯಾಯವಾಗಿ ಕೊಟ್ಟಿದ್ದೀರಾ ನೀವು? ನಿಮ್ಮ ಮನೆ ಹಾಳಾಗೋಗ, ನಿಮ್ಗೆ ಒಳ್ಳೆ ಸಾವಂತೂ ಬರೋದಿಲ್ಲ. ಇನ್ನಷ್ಟು ಬೇಗ ಭೂಕಂಪ ಆಗಿ ಸರ್ವನಾಶ ಆಗೋಗ್ಲಿ, ಜೀವನ ಎಲ್ಲ ಹಾಳಾಗೋಗ್ಲಿ, ಮನುಷ್ಯತ್ವ ಸತ್ತು ಎಡಗಳಂಗೆ ಬದುಕಿತ್ತಾ ಇದ್ದೀರಾ, ಎಲ್ಲ ನಾಶವಾಗೋಗ್ಲಿ, ಎಲ್ಲ ಹಾಳಾಗೋಗ್ಲಿ. ಯಾವ್ದು ಬೇಡ. ಪ್ರಾಣಿಗಳಿಲ್ಲ ಮೇಲೆ ಮನುಷ್ಯ ಬದುಕಿದೆಯೇ ಪ್ರಯೋಜನ? ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಮಕ್ಕಳು, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಮಕ್ಕಳು ಮಾತ್ರ ಮಕ್ಕಳು. ಬೀದಿಯಲ್ಲಿರೋ ಮರಿಗಳು, ನಾಯಿಗಳು ಮರಿ ಹಾಕಿದ್ರೆ ಅದು ತಾಯ್ತನ ಅಲ್ಲ, ಅದಕ್ಕೆ ಮರಿಯಲ್ಲ. ನಿಮ್ಮ ಮಕ್ಕಳು ನಿಮಗೆ ಮಾತ್ರ ಹೆಚ್ಚು. ಬೀದಿ ನಾಯಿಗಳು ಅವುಗಳು ಮರಿ ಹಾಕಿದ್ರೆ ಅದು ತಾಯ್ತನ ಅಲ್ಲ, ಅದು ಕಮ್ಮ ಅಲ್ಲ, ಅದು ತಾಯಿ ಎದಲ್ಲಿ ಕೊಡಿಸೋಂಥ ತಾಯಿನೂ ಅಲ್ಲ ಅಲ್ವಾ? ನಿಮಗೆ ಮಾತ್ರ ನೀವು ಮಾತ್ರ ಮಕ್ಕಳು ಎತ್ತಿದ್ದೀರಾ. ನಮ್ಮ ಮಕ್ಕಳು ಕಚ್ಚಿಬಿಡ್ತು, ನಮ್ಮ ಮಕ್ಕಳಿಗೆ ಓಡಾಡಕ್ಕಾಗಲ್ಲ, ನಮ್ಮ ಮಕ್ಕಳು ತೊಂದರೆ ಆಗುತ್ತೆ. ಯಾರು ಗೊತ್ತು ನೆಕ್ಸ್ಟ್ ನಿಮ್ಗೆ ನಾಯಿ ಜನ್ಮನೇ ಬರುತ್ತೆ ಅಂತ. ಅಯ್ಯೋ, ಇಷ್ಟು ಅನ್ಯಾಯವಾಗಿ ತೀರ್ಪು ಕೊಟ್ರೆ ಎಲ್ಲಿದೆ ಜೀವನ? ಇನ್ನ ಬೀದಿಲಿ ನಾಯಿಗಳಿಗೆ ಜೀವನ ಎಲ್ಲಿದೆ? ಅಷ್ಟೇ, ನನ್ನ ಜೀವನನೇ ಹಾಳಾಯ್ತು. ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ, ಎಷ್ಟೆಷ್ಟು ದುಡ್ಡು ತಿಂತಾ ಇದ್ದಾರೆ, ಎಷ್ಟೆಷ್ಟು ಅನ್ಯಾಯವಾಗಿ ಬದುಕ್ತಾ ಇದ್ದಾರೆ. ಎಲ್ಲಾನು ಬಿಟ್ಬಿಟ್ಟು ಹೋಗಿ ಬಂದೆ ಆ ಮೂಕ ಪ್ರಾಣಿನ ಕಿತ್ಕೊಂಡು ತಿಂತಾ ಇದ್ದೀರಲ್ಲ. ಇದು ಗೌರ್ಮೆಂಟ್ ನಾನು ಓಟೇ ಮಾಡೋದಿಲ್ಲ. ಸುಳೆ ಮಕ್ಕಳ ಮನೆ ಹತ್ರ ಬಂದ್ರೆ ಚಪ್ಪಲಿ ಹೊಡಿತೀನಿ. ಸುಳೆ ಮಕ್ಕಳ ಓಟ್ ಕೇಳ್ಕೊಂಡು ಯಾವ ನನ್ನ ಮನೆ ಮಗಳಿಗೆ ಬಂದ್ರೆ ಸುಳೆ ಮಕ್ಕಳ ಚಪ್ಪಲಿ ಹೊಡೆಯೋದು ನಾನು. ಪ್ರಾಣಿಗಳಿಗೆ ಒಂದು ಸ್ಥಾನಮಾನ ಇಲ್ಲ.
ಒಂದು ಆದ್ಯತೆ ಇಲ್ಲ, ಏನಿಲ್ಲ. ಇವಾಗ ಅದು ಸ್ವಾತಂತ್ರ್ಯನೂ ಹೋಯ್ತು, ಅದು ಸರ್ವನಾಶ ಮಾಡ್ಬಿಟ್ರಿ. ಎಲ್ಲ ಮುಂದಿನ ಪೀಳಿಗೆಗೆಲ್ಲ ಪಠ್ಯಪುಸ್ತಕದಲ್ಲಿ ಪೇಪರ್ಗಳಲ್ಲಿ ಅವುಗಳ ಭಾವಚಿತ್ರ ನೋಡ್ಬೇಕಷ್ಟೇ ನಾವು. ಯಾವುದೇ ಕಾರಣಕ್ಕೂ ಅವುಗಳ ಸಂತತಿನೂ ಇಲ್ದಿರ ಮಾಡಕ್ಬಿಟ್ಟು ಎಷ್ಟು ಅನ್ಯಾಯವಾಗಿ ಎಷ್ಟು ಆಪರೇಷನ್ ಮಾಡಿಸಿದೀನಿ. ಎಲ್ಲ ಅನ್ಯಾಯ, ನೋವು ತಿಂದು 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 ಮೂಕ ಪ್ರಾಣಿಗಳು ನೋವು ತಿಂದು 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 ಮುಗಿಸ್ಬಿಟ್ರೆ ಕಥೆಯಿಂದ. 80% ಅಬಾಂಡೆಡ್ ಡಾಗ್ಸ್ ಎಲ್ಲ ಸಾಕಿ ಸಾಕಿ ರಸ್ತೆ ಮೇಲೆ ಬಿಟ್ಟಿರೋದು. ಅದಕ್ಕೆ ತೀರ್ಪು ಕೊಡಿ. ಅದಕ್ಕೆ ತೀರ್ಪಿಲ್ವಾ? ನಿಮ್ಮ ಬಾಯಿ ಬಿದ್ದೋಗ. ಮನುಷ್ಯತ್ವ ಸತ್ತೋಗಿರೋರು ತೀರ್ಪು ಯಾವ ರೀತಿ ತೀರ್ಪಿದ್ದು ನಾವು ಒಪ್ಪದೇ ಇಲ್ಲ. ನಾವು ದೇವ್ರೇ ನಿಜ ಅಲ್ಲಿದ್ದಾನೆ, ದೇವರಲ್ಲಿದ್ದಾನೆ, ದೇವರಿದ್ದಾನೆ ಅನ್ಸ್ಬಿಟ್ಟಿದೆ ಭಗವಂತ. ಯಾಕಪ್ಪ ಇನ್ನೂ ಪ್ರಪಂಚ ಇಟ್ಟಿದ್ಯಾ ದೇವ್ರೆ? ಇಷ್ಟು ಅನ್ಯಾಯವಾಗಿ ನಡೀತದೆ ಜೀವನ, ಇಷ್ಟು ಕೆಟ್ಟದಾಗಿ ತೀರ್ಪು ಕೊಟ್ಟಿದ್ದಾರೆ. ಎಲ್ಲ ಸಂತೋಷವಾಗಿರಿ. ನೀವು ಮಾತ್ರ ಇನ್ನೂ ಏನಾದ್ರು 1000 ವರ್ಷ ಆಯುಷ್ ಕೊಡಾಗಿದ್ದಿದ್ರೆ ಇನ್ನು ಎಷ್ಟು ಸಂತತಿ, ಇನ್ನೂ ಎಷ್ಟು ಸರ್ವನಾಶ ಮಾಡ್ತಿದ್ರಿ. ದೇವ್ರು ಇನ್ನ ಆಯುಷ್ ಕೊಟ್ಟಿದ್ರೆ ಏನ್ ಗತಿ? ಬರೀ 100 ವರ್ಷ ಆಯುಷ್ ಅಂತ ಹೇಳ್ಬಿಟ್ಟು 50ಕ್ಕೆ ಕೊಡ್ತಾ ಇದ್ದಾನೆ. ಅರ್ಧದಲ್ಲಿ ಆಯುಷ್ ಇನ್ನೂ ಗೊತ್ತಾಗ್ತಿಲ್ಲ ಜನಗಳಿಗೆ. ಪ್ರಾಣಿಗಳ ಹಿಂಸೆ ಮಾಡಿ, ಪ್ರಾಣಿಗಳ ಸಂತತಿ ಸರ್ವನಾಶ ಮಾಡಿ, ಎಲ್ಲಿಗೆ ಬಂದಿದೆ ಕೇಳಲ್ಲ. ಪ್ರತಿಯೊಂದು ಜೀವಕ್ಕೂ ಬದುಕಾಕಿದೆ. ಅಟ್ಲೀಸ್ಟ್ ಅವುಗಳು ಬದುಕಕ್ಕೆ ಪ್ರಾಣಿಗಳು ಭೂಮಿ ಮೇಲೇನೆ ಇರಬಾರ್ದು ಅಂದ್ರೆ ಏನ್ ತೀರ್ಪಿದು? ಏನ್ ಬಂತು ಕೇಳಲ್ಲ. ಎಲ್ಲಿಗೆ ಬಂತು ಇದು ಜೀವನ ಇಷ್ಟು ಅನ್ಯಾಯವಾಗಿ? ನೀವು ದೇವ್ರೆ ಭೂಕಂಪ ಆಗ್ಬಿಡಪ್ಪ, ಇವಾಗ ಭೂಕಂಪ ಆಗ್ಬಿಡಿ, ಡೆಲ್ಲಿಯಲ್ಲೇ ಭೂಕಂಪ ಆಗ್ಬಿಡಿ, ಎಲ್ಲ ಕಡೆ ಆಗ್ಬಿಡಿ. ತಡೆಯಕ್ಕೆ ಆಗ್ತಿಲ್ಲ ನನ್ನ ಕೈಲಿ ದೇವ್ರೆ, ಆಗ್ತಿಲ್ಲ. ಸ್ಟೆರಿಲೈಸ್ ಮಾಡಿಸಿದೀನಿ, ಎಷ್ಟು ಆಪರೇಷನ್ಗಳು ಮಾಡಿದೀವಿ, ಎಷ್ಟೆಷ್ಟು ಅನ್ಯಾಯ ಆಗಿದೆ, ಎಷ್ಟೆಷ್ಟು ಪ್ರಾಣಿಗಳು ಹಿಂಸೆ ಆಗಿದೆ, ಎಷ್ಟೆಷ್ಟು ಅಡಾಪ್ಷನ್ ಡೋಂಟ್ ಸ್ಟಾಪ್ ಅಂತೇಳಿ ಎಲ್ಲ ಕಡೆ ನಾನು ಆಗ್ತೀನಿ. ಅಡಾಪ್ಷನ್ ಮಾಡ್ತಾನೆ ಇರ್ತೀನಿ. ಅದರಲ್ಲಿ ಅಷ್ಟು ಬ್ರೀಡ್ ಡಾಗ್ಸೇ ಹಿಂಸೆ ಪಡ್ತಾ ಇದ್ದಾವೆ. ಅದನ್ನ ನಮ್ಮ ನಾಟಿ ನಾಯಿಗಳು ಬಹಳ ಕಷ್ಟ ಅನುಭವಿಸ್ತಾ ಇದ್ದಾವೆ. ಇದರಲ್ಲಿ ಇವಾಗ ಈ ತರ ಬೇರೆ ಇನ್ನೆಷ್ಟು ಅನ್ಯಾಯ ನೋಡಬೇಕು, ಇನ್ನೆಷ್ಟು ಕಣ್ಣೀರು ಹಾಕ್ಬೇಕು ನಾವು, ಇನ್ನೆಷ್ಟು ನರಳಾಡಬೇಕು. ಇಟ್ಕೊಂಡೋಗಿ ಅದೇನ್ ಮಾಡ್ತಾರೋ, ನಮ್ಮ ಕಣ್ ಮುಂದೆ ಸಾಯಿಸ್ಬಿಡಿ, ನಾವೇ ಮಣ್ಣು ಮಾಡ್ತೀವಿ. ನಮ್ಮ ಕಣ್ ಮುಂದಾದ್ರೂ ಸಾಯಿಸ್ಬಿಟ್ರೆ ನಾವೇ ಮಣ್ಣು ಮಾಡ್ಬಿಡ್ಬೋದು. ಎತ್ಕೊಂಡೋಗಿ ಎಲ್ಲ ಆಗ್ತಿರೋ, ಏನ್ ಮಾಡ್ತಿರೋ ಭಗವಂತ. ಕೇಳ್ಗಲ್ಲ ಈ ಲೆವೆಲ್ಗೆ ಜನಗಳನ್ನ ಬುದ್ಧಿ ಭ್ರಮಣೆ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ದೇವ್ರೆ ಯಾವ ರೀತಿ ವಿಕೋಪಕ್ಕೆ ತಿರುಗುತ್ತೋ ಗೊತ್ತಿಲ್ಲ. ದೇವ್ರು ಕೊಟ್ಟಿರೋ ಜೀವ ಅಂತ ಎಲ್ಲ ಒಂದು ಮಹಾಭಾರತ ರಾಮಾಯಣ ಪ್ರತಿಯೊಂದರಲ್ಲೂ ನಾವು ತಿಳುವಳಿಕೆ ತಿಳ್ಕೊಂಡು ಏನ್ ಓದಿದ್ದಾರೆ ಇವರು? ಜಡ್ಜ್ಮೆಂಟ್ ಕೊಡೋದಕ್ಕೆ ಯೋಗ್ಯತೆ ಇದೆ? ತಿರ್ಪೆ ನನ್ನ ಮಕ್ಕಳಿಗೆ, ತಿರ್ಬೋಕಿ ನನ್ನ ಮಕ್ಕಳು, ಅವ್ರಿಗೊಂದು ಸೆಂಟಿಮೆಂಟ್ ಗೊತ್ತಾ, ಒಂದು ಗಂಧ ಗೊತ್ತಾ, ಏನಾದ್ರು ಒಳ್ಳೇದು ಕೆಟ್ಟದ್ದು ಗೊತ್ತಾ, ಹಸಿವು ಗೊತ್ತಾ? ದೇವರೇ ಎಲ್ಲಿ ಬಂದು ನಿಲ್ಲುತ್ತೋ ಗೊತ್ತಿಲ್ಲ. ಇಷ್ಟು ಶಾಲೆಗಳಲ್ಲಿ ತೆಗಿಬೇಕು ಅಂತ ಲಿಮಿಟ್ ಇಲ್ದಿರಾ ಇನ್ನಷ್ಟು ದುಡ್ಡು ಮಾಡಿ ಎಲ್ಲಿ ತಗೊಂಡು ಸುರ್ಕೊಂತೀರಾ? ನಿಮ್ಮ ಮೇಲೆ ದುಡ್ಡನ್ನ ಎಲ್ಲಿ ತಗೊಂಡು ಸುರ್ಕೊಂತೀರಾ? ಹಾಸ್ಪಿಟಲಲ್ಲಿ ದುಡ್ಡು ಮಾಡ್ತೀರಾ, ಮೆಡಿಕಲ್ ಸ್ಕೂಲು ಕಾಲೇಜ್ಗಳಲ್ಲಿ ಲಿಮಿಟೆಡ್ ಇಲ್ಲ, ಅನ್ಲಿಮಿಟೆಡ್ ದುಡ್ಡು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ. ಆದ್ರೆ ಅದೆಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಗೌರ್ಮೆಂಟ್ಗೆ. ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ, ಅದೆಲ್ಲ ಗೌರ್ಮೆಂಟ್ಗೆ ಕಣ್ಣಿಗೆ ಇಲ್ಲ, ಕಾಣಿಸ್ತಾ ಇಲ್ಲ. ಅದೆಲ್ಲ ಏನು ಇದೆ ಇಲ್ಲ. ಬರೀ ನಾಯಿಗಳು. ಯಾಕೆ ಅವ್ರಿಗೆ ಮಾತಾಡಕ್ಕಾಗಲ್ಲ ಅಂತನ? ಬಾಯಿಲ್ದಿರ ಜೀವ ಮಾತಾಡಕ್ಕಾಗಲ್ಲ, ಯಾರು ಅನ್ಯಾಯ ಕೇಳಲ್ಲ ಅಂತನ? ನಾವೆಲ್ಲ ಬಾಯಿದ್ದು ಏನ್ ಪ್ರಯೋಜನ? ಅವರು ಶಾಪ, ಅವರು ನೋವು, ನಿಮ್ಮ ತೀರ್ಪು ಕೊಟ್ಟ ನಿಮ್ಮ ವಂಶ ನಿರ್ವಂಶ ಆಗೋಗ್ಲಿ. ನಮ್ಮ ಮನಸ್ಸಾರ ಹೇಳ್ತೀನಿ, ನಿಮ್ಮ ವಂಶ ನಿರ್ವಂಶ ಆಗೋಗ್ಲಿ, ಹಾಳಾಗೋಗ್ಬಿಡಿ. ನೀವೇ ಕೇಸ್ಕೊಡ್ಬೇಕು, ನೀವೇ ಬದುಕ್ಬೇಕು, ನೀವೇ ಹೊಡ್ಸ್ಕೊಂಡು ಸಾಯ್ರಿ, ನಾಶವಾಗೋಗ್ರಿ. ಈ ಮೂಲಕದಲ್ಲೇ ಇರಬೇಡಿ ನೀವು. ಇವಾಗ ಆಗ್ಬೇಕು ಭೂಕಂಪ, ಇವಾಗ ಆಗ್ಬೇಕು ಸುನಾಮಿ, ಈಗ ಆಗ್ಬೇಕು ಸುನಾಮಿ. ಒಳ್ಳೆ ಚಾನ್ಸ್ ಇದು, ಒಳ್ಳೆ ಚಾನ್ಸ್. ಪ್ರಾಣಿಗಳ ಜೊತೆ ನಾವು ಹೊಟ್ಟೋಗ್ಬೇಕು, ನಾವು ಇರಬಾರ್ದು. ಏನ್ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಒಬ್ರಿಗೊಬ್ರು ಪ್ರೀತಿ ಬಾಂಧವ್ಯ ಇಲ್ಲ. ಆ ಪ್ರಾಣಿಗಳಿಂದ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಅದನ್ನ ಬೆಳೆಸ್ಕೊಂಡು ಹೋಗ್ತಿದ್ರೆ ಅದನ್ನು ಸರ್ವನಾಶ. ಅವುಗಳೆಲ್ಲೋ ಬದುಕ್ತಾ ಇದ್ದಾವೆ, ಅವುಗಳನ್ನು ಟೋಟಲ್ ಸರ್ವನಾಶ. ಎಲ್ಲೂ ಶೆಲ್ಟರ್ ಇಲ್ಲ. ಏನ್ ಪಾಪ ಮಾಡಿದಾವೆ ಎಲ್ಲ ಕಡೆನೂ ಇದು ನಡೀತಾ ಇದೆ. ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಡೆಲ್ಲಿಯಲ್ಲಿ ಆಗಿರೋದು ಒಂದು, ಬಟ್ ಎಲ್ಲ ಕಡೆನೂ ಹಿಂಸೆ ಕೊಡ್ತಾ ಇದ್ದಾರೆ ಪ್ರಾಣಿಗಳಿಗೆ. ಜೈ ಶ್ರೀರಾಮ್. ಬಹಳ ಭಗವಂತ ಕಣ್ಣು ಬಿಟ್ಟು ಪ್ರಳಯ ಆಗ್ಬೇಕು ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಈ ಜಡ್ಜ್ಮೆಂಟ್ ಎಲ್ಲ ಅವ್ರು ವಾಪಸ್ ತಗೊಳಲ್ಲ. ಯಾವುದೇ ಕಾರಣಕ್ಕೂ ಮೂಕ ಪ್ರಾಣಿಗಳ ಮೇಲೆ ದಯೆ, ಕರುಣೆ, ಪ್ರೀತಿ ತೋರಿಸಲ್ಲ. ಅವ್ರು ಮಾಡಿದ್ದೇ ತೀರ್ಮಾನ, ಅವ್ರು ಮಾಡಿದ್ದೇ ನಿರ್ಧಾರ. ದುಡ್ಡು ಅಷ್ಟೇ. ಮನುಷ್ಯತ್ವ, ಮಾನವೀಯತೆ, ಕರುಣೆ, ಪ್ರೀತಿ ಎಲ್ಲ ಸತ್ತೋಗಿದೆ ಇವಾಗಿರೋ ಗೌರ್ಮೆಂಟ್ಗೆ, ಇವಾಗಿರೋ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ. ದುಡ್ಡು ನಿಮ್ ಎಣದ ಮೇಲೆ ಹಾಕೊಂಡೋಗಿ ದುಡ್ಡು. ಕಚಡ ಸೂಳೆ ಮಕ್ಕಳ, ನೀವು ಜಡ್ಜ್ಮೆಂಟ್ ಕೊಡ್ತೀರಾ, ಹೊಟ್ಟೆಗೆ ಸಗಣಿ ತಿಂತೀರಾ, ಏಲ್ ತಿಂತೀರಾ, ಅನ್ನ ತಿಂತೀರಾ, ಡಿಸೈಡ್ ಮಾಡಿ. ನೀವು 3 ಜನ ಕೊಟ್ಟಿರಂತ ತೀರ್ಪು ಚಪ್ಪಲಿಯಲ್ಲಿ ನಾನಾಗಿದ್ರೆ ನನ್ನ ಕಾನೂನ ನನ್ನ ಕೈ ತಗೊಂಡು ನಿಮ್ಮ 3 ಜನನು ನಾನು ಉಳಿಸ್ತಾನೆ ಇರಲಿಲ್ಲ, ಹೇಳೋದಲ್ಲ ಮಾಡ್ಬಿಡ್ತಾ ಇದ್ದೆ. ಕಚಡ ಸೂಳೆ ಮಕ್ಕಳ ಜಡ್ಜ್ಮೆಂಟ್ ಕೊಟ್ಟಿದ್ದೀರಲ್ಲ, ನಿಮ್ಮ ನೀವೇ ಕೇಸ್ಕೊಂಡ್ರು. ಗಂಡು ಸೂಳೆ ಮಕ್ಕಳ್ರ ತಾಯಿಗೆ ಲಾಡ ಬಿಚ್ಚ ಸೂಳೆ ಮಕ್ಕಳ್ರ. ನಿಮ್ಮ ತಾಯಿ ಅದೆಲ್ಲ ಹಾಲು ಹಿಂಗೋದ್ರೆ ನೀವು ಹಸು ಹಾಲಲ್ವೇನೋ ಕುಡ್ದಿದ್ದು ಸೂಳೆ ಮಕ್ಕಳ್ರ. ಒಳ್ಳೇದಂತ ತಾನೇ ನಿಮ್ಮ ತಾಯಿ ಎಲ್ಲ ಬೆಳೆಸಿದ್ದಾರೆ ನಿಮ್ನ, ಹಾಲು ಕೊಟ್ಟು. ಬೆಳೆಯೋದಕ್ಕೆ ಪ್ರಾಣಿಗಳದ್ದು ಹಾಲು ಬೇಕು, ಮನೆ ಕಾಯಕ್ಕೆ ನಾಯಿ ಬೇಕು. ಮುಖ್ಯ ಆಗ್ಬಿಟ್ರಾ? ನಿಮ್ಮ ಮಕ್ಕಳೇ ನಿಮಗೆ ಮುಖ್ಯ ಆಗ್ಬಿಟ್ರಾ? ನಿಮ್ಮ ಮಕ್ಕಳಿಗೆ ನಾಯಿ ಕಚ್ಬಿಟ್ಟು, ಹೌದು ಎಲ್ಲೋ ಒಂದ್ ಕಡೆ ನಾಯಿ ಕಚ್ಚಿದೆ, ಹೌದು ನಾಯಿ ಎಲ್ಲೋ ಒಂದ್ ಕಡೆ ಕಚ್ಚಿದಲ್ವಾ? ಎಲ್ಲ ನಾಯಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಯಾರೋ ಒಬ್ಬ ರೇಪ್ ಮಾಡ್ತಾ ಅಂತ ಎಲ್ಲ ತಂದೆಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಎಲ್ಲೋ ಒಂದು ರೇಪ್ ನಡೆಯುತ್ತೆ, ಎಲ್ಲ ತಂದೆ ಎಲ್ಲೋ ಒಂದು ಕಚಡ ನನ್ನ ಮಗ ರೇಪ್ ಮಾಡಿರ್ತಾನೆ, ಅದಕ್ಕಂತ ಎಲ್ಲ ತಂದೆಗೆ ತೊಂದರೆ ಕೊಡ್ತಾ ಇದ್ದೀರಾ? ಎಲ್ಲರೂ ಜೈಲ್ಗೆ ಆಗ್ತಾ ಇದ್ದೀರಾ? ಕಾನೂನು ಪ್ರತಿಯೊಬ್ಬರಿಗೂ ಒಂದೇ ತಾನೆ, ಪ್ರತಿಯೊಬ್ಬರಿಗೂ ಬದುಕ ಹಕ್ಕಿದೆ. ಈಗ ನೀವು ಅದನ್ನ ಹಕ್ಕನ್ನೆಲ್ಲ ಕಿತ್ಕೊಂಡು ಅವ್ರ ಸಂತತಿ ನಾಯಿಗಳನ್ನ ಸಂತತಿನೇ ಹಾಳು ಮಾಡಿ ಸ್ಟೆರಿಲೈಸ್ ಮಾಡಿಸಿ, ವ್ಯಾಕ್ಸಿನ್ ಮಾಡಿಸಿ, ಎಷ್ಟು ಜೋಪಾನ ಮಾಡೋಕ್ಕಾಗುತ್ತೋ ನಾನು ಮಾಡಿದ್ದೀನಿ. ನನ್ನ ಕೈಲಾದಷ್ಟು ನನ್ನ ಮೀರಿ ಮಾಡಿದ್ದೀನಿ. ನಾನು ಇವತ್ತಿಗೂ ಮಾಡ್ತಾನೆ ಇದ್ದೀನಿ. ಆದ್ರೆ ಈ ವಿಷಯ ನನಗೆ ತಡೆಯಕ್ಕೆ ಆಗ್ತಾ ಇಲ್ಲ. ಈ 2 ದಿವಸದಿಂದ ನಾನು ಮನುಷ್ಯನಾಗೇ ಇಲ್ಲ. ನಾನು ಬಹಳ ನೋವು ತಿಂತಿದ್ದೀನಿ, ಬಹಳ ಅಳ್ತಾ ಇದ್ದೀನಿ. ನಾನು ದೇವರ ಈಗಾಗ್ಬೇಕಪ್ಪ ಪ್ರಳಯ, ಈಗಾಗಬೇಕು ಭೂಕಂಪ, ಈಗಾಗಬೇಕು ಸುನಾಮಿ, ಈಗ ಬರಬೇಕು ಕೊರೋನಾ, ಇವಾಗ ಬರಬೇಕು. ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಏನ್ 3 ಜನ ಹೇಳಿದಾರೆ ಅವ್ರ ಬಾಯಿಗೆ ಲಕ್ಕ ಹೊಡಿಬೇಕು, ಇವಾಗ ಹೊಡಿಬೇಕು. ಈಶ್ವರ ಇರೋದು ಸತ್ಯ ಆದ್ರೆ ಇವಾಗ ಅವ್ರ ಬಾಯಿಗೆ ಲಕ್ಕ ಹೊಡಿಬೇಕು. ಭಗವಂತ, ಅರ ಮಹಾದೇವ ಎಲ್ಲಿದ್ಯಪ್ಪ? ಈಶ್ವರ ಎಲ್ಲಿದ್ಯಾ ನೀನು? ಭಗವಂತ
ಈ ಜಡ್ಜ್ಮೆಂಟ್ ನಾಯಿಗಳನ್ನ ರಿಲೋಕೇಟ್ ಮಾಡಬೇಕು ಅಂತ ಹೇಳಿರೋ ಬಾಯಿಗಳಿಗೆ ಲಕ್ವ ಹೊಡಿಬೇಕು, ಸರ್ವನಾಶ ಮಾಡಬೇಕು. ದೇವರೇ, ನಮ್ಮ ನಿಜವಾದ ಒಂದು ಪ್ರೀತಿಗೆ ನೋವು ಧಕ್ಕೆ ಬಂದಿದೆ ಇವತ್ತು. ದಯವಿಟ್ಟು ಈ ಜಡ್ಜ್ಮೆಂಟ್ ಏನ್ ಮಾಡಿದ್ದಾರೆ ಅವ್ರು ಹಾಳಾಗೋಬೇಕು. ಅವರು ಎಷ್ಟು ಟ್ರೈನಲ್ಲಿ 200-300 ಜನ ಆಕ್ಸಿಡೆಂಟ್ ಆಗಿ ಸತ್ತೋದ್ರು, ಆದ್ರೂ ಇವತ್ತು ಟ್ರೈನ್ ಎಕ್ತಾರೆ. ಎಷ್ಟೋ ಕಡೆ ಎಷ್ಟೋ ಪಾರ್ಕ್ಗಳಲ್ಲಿ ಎಲ್ಲೆಲ್ಲೋ ಮರ್ಡರ್ಗಳಾಗಿದ್ದಾವೆ, ಆದ್ರೂ ಇವತ್ತು ನೈಟಲ್ಲಿ ಕೆಲಸಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ. ಕಾರಲ್ಲಿ ಮರ್ಡರ್ಗಳಾಗಿದ್ದಾವೆ, ಕಾರಲ್ಲಿ ರೇಪ್ಗಳಾಗಿದ್ದಾವೆ, ಆದ್ರೂ ಇವತ್ತು ಕಾರಕ್ಕೆ ಎಲ್ಲ ಓಡಾಡ್ತಾನೆ ಇದ್ದಾರೆ. ಪ್ರತಿಯೊಂದು ಕಡೆ ಒಂದು ತಪ್ಪಾಗುತ್ತೆ, ಎಷ್ಟೋ ಕಡೆ ಆಕ್ಸಿಡೆಂಟ್ಗಳಾಗುತ್ತೆ, ಆದ್ರೂ ಇವತ್ತು ಎಲ್ಲ ಕಡೆ ಓಡಾಡ್ತಾನೆ ಇದ್ದಾರೆ ಜನಗಳು. ಅದೆಲ್ಲ ಕಣ್ಣು ಕಾಣಿಸ್ತಿಲ್ಲ ಈ ಗೌರ್ಮೆಂಟ್ಗೆ, ಈ ಜಡ್ಜ್ಮೆಂಟ್ ಹಾಕಿರೋರಿಗೆ. ಆದ್ರೆ ನಾಯಿಗಳು ಅವುಗಳು ಎಲ್ಲೋ ಪಾಡ್ಗವು ಗಾಳಿ ಕುಡ್ಕೊಂಡು ಸ್ವತಂತ್ರ ಜೀವಿನೇ ಮೂಕಜೀವಿ. ಅವುಗಳು ಸಂತತಿ ಹಾಳು ಮಾಡೋದಲ್ದಿರ, ಅವುಗಳ ಜೀವನ ಪೂರ್ತಿ ಸರ್ವನಾಶ ಮಾಡೋದಲ್ದಿರ ಅವ್ರನ್ನ ಇವಾಗ ಪೂರ್ತಿ ಮಾಯ ಮಾಡ್ತಾ ಇದ್ದೀರಲ್ಲ ದೇವ್ರೆ. ಪೂರ್ತಿ ಜನಗಳನ್ನೆಲ್ಲ ಟೋಟಲ್ ಜನಗಳನ್ನೇ ಸುನಾಮಿ ಮಾಡ್ಬಿಡಪ್ಪ. ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳಿದ್ರ, ಜಡ್ಜ್ಮೆಂಟ್ ಅಲ್ಲಿ ಕೊಟ್ಟಿರೋ ಜಾಗ ಹಂಗೆ ಕುಸ್ತು ಬಿಟ್ಟು ಭೂಕಂಪ ಆಗ್ಬಿಡೋ ತರ ಮಾಡ್ಬಿಡ್ತಂದೆ. ನನಗೆ ಅರ್ಥ ಆಗ್ತಿಲ್ಲ, ಎಲ್ಲಿಗೂ ಮುಟ್ಟುತ್ತ ನಮ್ಮ ಜೀವನ, ಎಲ್ಲಿಗೆ ಮುಟ್ಟುತ್ತ ನಮ್ಮ ಒಂದು ಮುಖ ಪ್ರಾಣಿಗಳ ನೋವು, ಆಕ್ರಂದನ. ದೇವರನ್ನು ನೀವು ಬೈದ್ರೆ ಕಾಲಾಯಿ ತಸ್ಮೈ ನಮ್ಮ ಅಷ್ಟಲ್ಲೆಲ್ಲ ಪ್ರಾಣಿಗಳನ್ನ ತೆಗೆದ್ಬಿಡ್ತಾರೆ. ಏನ್ ಮಾಡ್ತಾರೋ ಗೊತ್ತಿಲ್ವೇ ದೇವ್ರೆ. ನನಗನ್ಸುತ್ತೆ ದುಡ್ಡುಗೋಸ್ಕರ ಇಷ್ಟು ಕೀಳ್ಮಟ್ಟಕ್ಕೆ ನಮ್ಮ ಗೌರ್ಮೆಂಟ್ ಎಳಿತಾ ಇದೆ, ಇಷ್ಟು ಕೀಳ್ಮಟ್ಟಕ್ಕೆ ಎಳಿತಾ ಇದೆ. ಫಸ್ಟ್ ಬಂದ ದುಡ್ಡಿಗೆ ಕೈ ಇಟ್ಟು ನೋಡ್ದಾದ್ ಮಾಡಿ ಅಲ್ಲಿಂದೆಲ್ಲ ಸ್ಟಾರ್ಟ್ ಮಾಡಿದ್ರು. ಮನುಷ್ಯನ ಜೀವನನೇ ಶೂನ್ಯ ಮಾಡಕ್ಬಿಟ್ರು. ಯಾವ ಜನಗಳಿಗೂ ಇದು ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಅವ್ರು ಬಂದ್ರೆ ತೊಳೆದೋಯ್ತು, ಬಿಜೆಪಿ ಬಂದ್ರೆ ನಾಶವಾಗೋಯ್ತು. ಯಾರು ಬಂದ್ರೆ ಎಲ್ಲೂ ದರ್ಕ ಮಾಡ್ತೀರಾ ಪ್ರಾಣಿಗಳನ್ನ, ಇದಕ್ಕೆ ಯಾರು ಇಲ್ಲ ಕೇಳೋರು ಮಾಡೋರು. ಮುಖ ಪ್ರಾಣಿಗಳು ನಾವು ಇನ್ನೊಂದ್ ಸ್ವಲ್ಪ ದಿವಸ ಎಲ್ಲಾ ಕಡೆ ನಾಯಿಗಳು ಮಾಯ ಆಗ್ಬಿಡ್ತವೆ. ಎಲ್ಲ ಊಟಗಳು ಹಾಕಿಷ್ಟು ನಾವು ನೆಮ್ಮದಿ ನೋಡಿದ್ವಿ, ಇವಾಗೆಲ್ಲ ನಾಶ ಮಾಡ್ಬಿಡ್ತೀರಾ ನೀವು. ಇನ್ನಷ್ಟೇ ನಾವು ಏನೋ ನೋಡಕ್ಕಾಗಲ್ಲ ಪ್ರಾಣಿಗಳನ್ನ. ಇನ್ನೇನ್ ಬರುತ್ತೋ ಕೇಳಗಲ್ಲ ಗೊತ್ತಿಲ್ಲ ದೇವ್ರೆ. ಎಲ್ಲರಿಗೂ ತಂದಿಕ್ಕಪ್ಪ ದೇವ್ರೆ. ಇದೆಯಾ ನೀನು ಇದ್ರೆ ಫಸ್ಟ್ ಪ್ರಳಯ ಮಾಡ್ಬಿಡು, ಸರ್ವನಾಶ ಮಾಡ್ಬಿಡು, ಎಲ್ಲ ನಾಶ ಮಾಡ್ಬಿಡು, ಎಲ್ಲ ಹಾಳಾಗ್ ಮಾಡ್ಬಿಡು. ಯಾರು ಬದುಕಲೇಬಾರ್ದು, ಪ್ರಾಣಿಗಳ ಜೊತೆ ನಾವು ಹೊಟ್ಟೋಗ್ಬೇಕು, ಯಾರು ಇರಬಾರ್ದು. ಎಷ್ಟು ಸಾವಿರಾರು ನಾಯಿಗೆ ನಾನು ಆಪರೇಷನ್ ಮಾಡ್ತಿದ್ದೀನಿ, ಎಷ್ಟು ಸಾವಿರಾರು ನಾಯಿಗಳನ್ನ ನಾನು ಉಳಿಸಿದ್ದೀನಿ, 10,000 ನಾಯಿಗಳ ಮೇಲೆ ನಾನು ಅಡಾಪ್ಷನ್ ಮಾಡಿದ್ದೀನಿ. ಎಷ್ಟು ರಕ್ಷಣೆ ಮಾಡಕ್ಕಾಗುತ್ತೋ ಅಷ್ಟು ಗೋರಕ್ಷಣೆ ಮಾಡಿದ್ದೀನಿ. ಅವಾಗೆಲ್ಲ ನನಗೆ ಅಷ್ಟು ನೆಮ್ಮದಿ ಅನ್ಸ್ಲಿಲ್ಲ. ಅವುಗಳ ಜೊತೆ ಊಟ ಹಾಕಿ ಬೀದಿ ನಾಯಿ ಜೊತೆ ನಾನು ಆಟ ಆಡೋವಾಗ ಸಿಕ್ಕಿದ ನೆಮ್ಮದಿ ನನಗೆ ಯಾವ್ದ್ರಲ್ಲೂ ಸಿಗ್ಲಿಲ್ಲ. ಈಗ ಅದಕ್ಕೂ ಕುತ್ತಿಗೆಗೆ ಬಂದ್ಬಿಡ್ತು. ಇಲ್ಲ, ಈ ಗೌರ್ಮೆಂಟ್ ಸೂಳೆ ಮಕ್ಕಳ ಓಟ್ ಹಾಕಂತ ಬಂದ್ರೆ ನಮ್ಮ ಅಪ್ಪನಿಗೆ ನಾನು ಹುಟ್ಟಿರೋದು ಚಪ್ಪಲಿ ತಗೊಂಡು ಹೊಡಿತೀನಿ ಸೂಳೆ ಮಕ್ಕಳ ಓಟ್ ಅಂತ ಯಾವನ್ನ ಕೇಳ್ಕೊಂಡ್ ಬಂದ್ರು. ಗಾಂಡು ಸೂಳೆ ಮಕ್ಕಳ್ರ, ನಿಮ್ಮ ಅಮ್ಮನ್ ಚಪ್ಪಲಿ ತಗೊಂಡು ಹೊಡಿತೀನಿ ಸೂಳೆ ಮಕ್ಕಳ್ರ, ನನ್ನ ಮನೆ ಬಾಗಿಲವರೆಗೂ ಬಂದ್ರಿ ಓಟ್ ಅಂತ. ಇವಾಗ ಯಾವ ಸೂಳೆ ಮಕ್ಕಳಿಗೆ ಬಾಯಿಲ್ಲ. ಪ್ರಾಣಿಗಳ ಬಗ್ಗೆ ಮಾತಾಡಕ್ಕೆ ಯಾವ ಗಾಂಡು ಸೂಳೆ ಮಕ್ಕಳು ಒತ್ತೊಂಡೆ ಗುಟ್ಟಿಲ್ಲ. ಸೂಳೆ ಮಕ್ಕಳ ನನ್ನ ಮನೆ ಬಾಗಿಲು ಬಂದ್ರೆ ಓಟು ಅಂತ ಚಪ್ಪಲಿ ಎಲ್ಲ ಹೊಡೆಯೋದು ನಿಮಗೆ ಸೂಳೆ ಮಕ್ಕಳ. ಇವಾಗ ಬಾಯಿಲ್ಲ, ಎಲ್ಲ ನರ ಸತ್ತೋಗಿ ನಾಮರ್ದ ಗಂಡು ನನ್ನ ಮಕ್ಕಳು ಇಷ್ಟೊತ್ತಲ್ಲಿ ಚೆನ್ನಾಗಿ ಕಣ್ಣವ್ರು ಹುಚ್ಚೆ ಕುಡ್ಕೊಂಡು ಮಲ್ಕೊಂಡಿರ್ತೀರಾ. ಇಷ್ಟು ಅನ್ಯಾಯ, ಇಷ್ಟು ನೋವು, ಇಷ್ಟು ರೋದ್ನಲ್ಲಿ ಇದೀವಿ ನಾವು ಪ್ರಾಣಿ ಪ್ರಿಯರು. ಇಷ್ಟೆಲ್ಲ ನೋವು ವೇದನೆ ಅನುಭವಿಸ್ತಾ ಇದೀವಿ. ಕಚಡ ಗಾಂಡು ನನ್ನ ಮಕ್ಕಳ ಕುಡ್ಬಿಟ್ಟು ಕತ್ಗನ ಕಂಡವ್ರು ಹುಚ್ಚೆ ಬಡವ್ರದ್ದು ಹುಚ್ಚೆ ಕುಡ್ಕೊಂಡು ಮಲಗಿರ್ತಿರಲ್ಲ. ಕಚಡ ಸೂಳೆ ಮಕ್ಕಳ, ರಾಜಕೀಯ ವ್ಯಕ್ತಿಗಳು, ಸೂಳೆ ಮಕ್ಕಳ, ಗಾಂಡು ನನ್ನ ಮಕ್ಕಳ, ಚಪ್ಪರ್ ನನ್ನ ಮಕ್ಕಳ. ಇವಾಗ ಮಾತಾಡ್ರು, ಓಟ್ ಕೇಳಕ್ ಮಾತ್ರ ಬರ್ತಿರಲ್ಲ. ಇವಾಗ ಮಾತಾಡ್ರಿ, ಒಬ್ಬನ್ ಬಿಟ್ಟದವ್ರು ಈಗ ಮಾತಾಡಿ. ಪ್ರಾಣಿಗಳು ಪ್ರಕೃತಿಯಲ್ಲಿ ಬದುಕ್ತವೆ, ಅವುಗಳಿಗೂ ಹಕ್ಕಿದಾವೆ, ಅವುಗಳು ಬದುಕಬೇಕು, ಅವುಗಳು ಇರ್ತವೆ ಭೂಮಿ ಮೇಲೆ. ಅವುಗಳಿಗೂ ನ್ಯಾಯ ಕೊಡಿಸಿ. ನಿಮ್ಮ ಸೀಟಿಗೆ ತಂದಿರೋದು ನಿಮ್ಮ ಹೆಂಡತಿಗೆ, ನಿಮ್ಮ ಸೂಳೆಗಳಿಗೆಲ್ಲ ದುಡ್ಡು ಮಾಡ್ಕೊಂಡು ಆಸ್ತಿ ಮಾಡಕಲ್ಲ ಸೂಳೆ ಮಕ್ಕಳ. ಪ್ರಾಣಿಗಳಿಗೆ, ಪ್ರಕೃತಿಗೆ, ಮನುಷ್ಯರಿಗೆ ಯಾರಿಗೆ ಏನಾದ್ರು ಕೇಳಬೇಕು ನೀವು. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಒಂದು ಅಕ್ವೇರಿಯಂ ಅಲ್ಲಿ ನೀವು ಇದ್ದಂಗೆ ನಿಮ್ಮ ಏರಿಯಾದಲ್ಲಿ ಅಲ್ಲಲ್ಲೇ ದುಡ್ಡುಗಳು ಮಾಡ್ತಿರಲ್ಲ ಸೂಳೆ ಮಕ್ಕಳ. ಇವಾಗ ಮಾತಾಡಿ, ಪ್ರಾಣಿಗಳಿಗೆ ಅನ್ಯಾಯ ಆಗಿದೆ. ಇವಾಗ ಮಾತಾಡ್ರಿ. ಏನ್ ಮಾಡಕ್ಕಾಗುತ್ತೆ, ದೇಹದಿಂದ ಒಂದೇ ಉಸಿರತ್ತಕ್ಕಾಗುತ್ತೆ ಅಷ್ಟೇ. ಇನ್ನೇನು ನಾನು ಶಾಟ ಕೀಳಕ್ಕಾಗಲ್ಲ. ನೀವೆಲ್ಲ ಸೂಳೆ ಮಕ್ಕಳ, ಇನ್ನೇನು ನಾನು ಶಾಟ ಕೀಳ್ತೀರಾ ನೀವು? ನನ್ನ ಒಂದು ಶಾಟ ಕೂಡ ಕೀಳಕ್ಕಾಗಲ್ಲ ಸೂಳೆ ಮಕ್ಕಳ, ಗಾಂಡು ನನ್ನ ಮಕ್ಕಳ. ನಿಮ್ ಕೈಲಾದ್ರೆ ಗಂಡಸ್ತನ ಮೂಕ ಪ್ರಾಣಿಗಳನ್ನ ಉಳಿಸೋದು ಮಾಡಿ. ಯಾವ ರಾಜಕೀಯ ವ್ಯಕ್ತಿಗಳಿಗೂ ಬಾಯಿ ಇಲ್ವಾ? ಲಕ್ವಾಡ್ ಬಿಡಿದ್ಯಾ ಬಾಯಿಗಳಿಗೆ? ಇವಾಗ ಮಾತಾಡಿ. ಏನು ಮಾತಿಲ್ಲ, ಎಲ್ಲ ದುಡ್ಡು, ಪ್ರತಿಯೊಂದಕ್ಕೂ ದುಡ್ಡು. ನಿಮ್ಮ ಮೇಡದ ಮೇಲೆ ಹಾಕೊಂಡು ಹೋಗ್ತೀರಾ. ಅಧಿಕಾರದಲ್ಲಿ ಇದ್ದೀರಾ, ಒಳ್ಳೇದನ್ನ ಮಾಡಿ. ದುಡ್ಡು ಎಲ್ಲರೂ ಮಾಡ್ತಾರೆ, ದುಡ್ಡಿಲ್ಲ ಅಂದ್ರೆ ಯಾರು ಬದುಕಲ್ಲ. ಆ ತರ ಪ್ರಪಂಚ ಮಾಡಿ ಕುಣಿಸಿದ್ದೀರಾ ನೀವು ರಾಜಕೀಯ ವ್ಯಕ್ತಿಗಳು. ಹೌದು, ದುಡ್ಡಿಲ್ಲ ಅಂದ್ರೆ ಯಾರು ಬದುಕಕ್ಕೆ ಆಗಲ್ಲ. ಆ ತರ ನೀವು ಮಾಡಿದ್ದೀರಾ. ಪ್ರತಿಯೊಂದು ಜನರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋ ತರ ಬದುಕಬೇಕು. ಆ ತರನೇ ಮಾಡಿದ್ದೀರಾ. ನ್ಯಾಯ ಧರ್ಮ ಒಳ್ಳೇದು, ಸಂಪಾದನೆ ಮಾಡಿರೋದು ಒಳ್ಳೇದಾಗಿ ಬದುಕಬೇಕು ಅನ್ನೋದು ನನ್ನಂತಳು ಒಂದು ನೋವು. ಅದು ಕೂಡ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಪ್ರಾಣಿಗಳ ಹಿಂಸೆ, ಪ್ರಾಣಿಗಳ ನೋವು ಒಂದು ಚೂರು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ರಾಜಕೀಯ ವ್ಯಕ್ತಿಗಳು ಒಬ್ಬನ ಧ್ವನಿ ಎತ್ತಿದ್ದೀರಾ. ಯಾವನು ಒಬ್ಬನು ಧ್ವನಿ ಎತ್ತಿಲ್ಲ. ಬರೀ ದುಡ್ಡು. ಇವನು ಬಿಜೆಪಿ ಮೇಲೆ, ಬಿಜೆಪಿ ಕಾಂಗ್ರೆಸ್ ಮೇಲೆ ಮಿಂಡು ಕೊಟ್ಟು ಇವನು ಅವರಪ್ಪ ಮೇಲೆ, ಇವರಪ್ಪ ಮೇಲೆ. ಯಾವ ಸೂಳೆ ಮಕ್ಕಳು ಒಬ್ಬಪ್ಪನ ಕೊಟ್ಟಿಲ್ಲ ಸೂಳೆ ಮಕ್ಕಳು ನೀವೆಲ್ಲ. 101 ಅಪ್ಪನ ಕೊಟ್ಟಿರೋ ಸೂಳೆ ಮಕ್ಕಳು, ಸೂಳೆ ಮಕ್ಕಳು ನೀವೆಲ್ಲ. ನೋಡು, ಸತ್ಯ ನಾಯಿ ಓದ್ರಿದೆ. 101 ಸೂಳೆ ಕೊಟ್ಟಿರೋ ಸೂಳೆ ಮಕ್ಕಳು ನೀವು. ಗಂಡು ನನ್ನ ಮಕ್ಕಳ ಒಬ್ಬನಾದ್ರ ಧ್ವನಿ ಎತ್ತಾ ಇದ್ದೀರಾ ಮೂಕ ಪ್ರಾಣಿಗಳ ಪರ. ಕಚಡ ನನ್ನ ಮಕ್ಕಳ. ಎಷ್ಟು ಮಾತಾಡಿದ್ರೆ ಅಷ್ಟೇ. ಭಗವಂತನ 3ನೇ ಕಣ್ಣು ಬಿಡಬೇಕು. ಭಗವಂತ 3ನೇ ಕಣ್ಣು ಈಗ ಬಿಡಬೇಕು. ಬಿಟ್ಟು ಪ್ರಳಯ ಆಗ್ಬೇಕು, ಕೊಚ್ಕೊಂಡು ಹೋಗ್ಬೇಕು, ಭೂಕಂಪ ಆಗ್ಬೇಕು, ಸರ್ವನಾಶ ಆಗ್ಬೇಕು. ಇದೇ ದೇವ್ರನ್ನ ಬೇಡ್ಕೊಳ್ಳೋದು ಇಷ್ಟೇ. ಪ್ರತಿಯೊಂದು ದಿನಾನು ನನ್ನ ದೇವ್ರನ್ನ ಬೇಡ್ಕೊಳ್ಳೋದು. ಎಲ್ಲ ಜೀವರಾಶಿಗಳಿಗೂ, ಎಲ್ಲ ಮೂಕ ಪ್ರಾಣಿಗಳಿಗೂ ಅನಾಹುತ ತಪ್ಪಿಸಿ ಒಳ್ಳೇದು ಮಾಡಪ್ಪ ಅಂತಾನೆ ಬೇಡ್ಕೊಳ್ಳೋದು ನಾನು. ನೀವು ಬೆಳಗ್ಗೆ ಇದ್ರೆ ಸಂಜೆ ಮಲಗಿದ್ರೆ ಯಾರು ದುಡ್ಡು, ಯಾರು ಮನೆ ಹಾಳು ಮಾಡೋಣ, ಯಾರ್ದು ಜೀವನ ಹಾಳು ಮಾಡೋಣ, ಎಷ್ಟು ದುಡ್ಡು ನುಂಗೋಣ ಅಂತ ಅಷ್ಟು ದುಡ್ಡು ತಿಂತಾಯಿದ್ದೀರಾ ರಾಜಕೀಯ ವ್ಯಕ್ತಿಗಳು. ಇವಾಗ ನಾಯಿ ಮಾಂಸಕ್ಕೆ ಕೈ ಇಟ್ಟಿದ್ದೀರಾ. ಎಷ್ಟು ಲಕ್ಷಾಂತರ ನಾಯಿ, ಕೋಟ್ಯಾಂತರ ನಾಯಿ ಇದಾವೆ. ಏನ್ ಮಾಡ್ತೀರಾ? ಎಲ್ಲಿ ಮಾಡಿದ್ದೀರಾ ಶೆಲ್ಟರ್? ನಿಮ್ಮ ಅಪ್ಪನ ತುಣೆಗೆ ನೀವು ಹುಟ್ಟಿದ್ರೆ ಶೆಲ್ಟರ್ಗಳು ಮಾಡಿರೋ ತೋರಿಸೋ ಸೂಳೆ ಮಕ್ಕಳ. ಅದರಲ್ಲಿ ಅಟ್ಲೀಸ್ಟ್ ಕುಡಿಯಕ್ಕೆ ನೀರು ಬಟ್ಲುಗಳು ತೋರಿಸಿ. ಎಲ್ಲಿ ಇಟ್ಟಿದ್ದೀರಾ? ಅನ್ನದ ಬಟ್ಲೇನಿದೆ, ನೀರು ಬಟ್ಲಿದೆ. ಎಷ್ಟು ಜನ ಕೆಲಸದವ್ರು ಇರಬೇಕು. ಶೆಲ್ಟರ್ ಅಂತಿರಲ್ಲ. ನೀನು ಎಂಟಿ ಕೋಣ ಎಲ್ಲ ತಗೊಂಡು ಮಲಗಿಸ್ತೀರಾ ಸೂಳೆ ಮಕ್ಕಳ. ಜಜ್ಮೆಂಟ್